ಇಲ್ಲಿ ಸೆಕೆಂಡ್ PUC ಇಂಗ್ಲಿಷ್ ಬ್ಲೂ ಪ್ರಿಂಟ್ ಯಾವ ರೀತಿ ಒಳಗೊಂಡಿದೆ, ಹಾಗೆ ಯಾವ ಚಾಪ್ಟರ್ಗಳಿಗೆ ಎಷ್ಟು ಅಂಕಗಳು ಒಳಗೊಂಡಿದೆ, ಎಷ್ಟು ಪ್ರಶ್ನೆ ಕೇಳುವ ಸಾಧ್ಯತೆ ಕೂಡ ಆಗಿದೆ, ಎಲ್ಲ ಮಾಹಿತಿಗಳನ್ನು ತಿಳಿಸುತ್ತೇನೆ. ಸೊ ನಿಮ್ಮ ಸ್ಕ್ರೀನ್ ಮೇಲೆ ನೋಡುವುದು ರೋಮಿಯೋ ಆ್ಯಂಡ್ ಜೂಲಿಯಟ್. ಈ ಚಾಪ್ಟರ್ಗೆ ಟೋಟಲ್ 5 ಅಂಕಗಳು ಒಳಗೊಂಡಿದೆ. 4 ಅಂಕದ ಒಂದು ಸಮರಿ ಕೇಳಾಗುತ್ತೆ, 1 ಅಂಕದ ಒಂದು ಪ್ರಶ್ನೆಗಳು ಕೇಳಾಗುತ್ತೆ. 2 ಡಿಯರ್ ಇದರ ಮೇಲೆ ಕೂಡ 4 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಟೋಟಲ್ 3 ಪ್ರಶ್ನೆಗಳು ಕೇಳಾಗುತ್ತೆ ಈ ಚಾಪ್ಟರ್ ಮೇಲೆ. ಹಾಗೆ ಟೋಟಲ್ ಮಾರ್ಕ್ಸ್ ನೋಡೋದಾದರೆ 7 ಅಂಕಗಳು ಒಳಗೊಂಡಿದೆ. ಆನ್ ದ ಚಿಲ್ಡ್ರನ್ ಇದರ ಮೇಲೆ ಕೂಡ 1 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ, ಟೋಟಲ್ 5 ಅಂಕಗಳು. ಹಾಗೆ 4ನೇ ಚಾಪ್ಟರ್ ಕೂಡ ನೋಡ್ಬೋದು, 1 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ, ಟೋಟಲ್ 5 ಅಂಕಗಳು. ಸನ್ನೆಯ ಮಾರ್ನಿಂಗ್ ಇದರ ಮೇಲೆ ಕೂಡ ಟೋಟಲ್ 11 ಅಂಕಗಳ ಪ್ರಶ್ನೆ ಕೇಳಾಗುತ್ತೆ. 6 ಅಂಕದ ಒಂದು ಸಮರಿ, 4 ಅಂಕದ ಒಂದು ಸಮರಿ, ಹಾಗೆ 1 ಅಂಕದ ಒಂದು ಪ್ರಶ್ನೆಗಳು ಕೇಳಾಗುತ್ತೆ. ವೆನ್ ಯು ಆರ್ ಓಲ್ಡ್ ಇದರ ಮೇಲೆ ಕೂಡ 1 ಅಂಕದ ಒಂದು ಪ್ರಶ್ನೆ ಕೇಳಾಗುತ್ತೆ. ಸೊ ಯಾವ ಚಾಪ್ಟರ್ಗಳಿಗೆ ಎಷ್ಟು ಅಂಕಗಳು ಒಳಗೊಂಡಿದೆ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ. ಯಾವ ಚಾಪ್ಟರ್ಗಳಿಗೆ ಎಷ್ಟು ಪ್ರಶ್ನೆಗಳು ಕೇಳುವ ಸಾಧ್ಯತೆ ಕೂಡ ಆಗಿದೆ ಅದು ಕೂಡ ಈ ವಿಡಿಯೋನಲ್ಲಿ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ. ಸೊ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ಕೂಡ ವಿಡಿಯೋ ಹೆಲ್ಪ್ ಆಗುತ್ತೆ. ಈ PDF ಬೇಕೆಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗಿಸಿ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಸೊ ಆದಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಎಲ್ಲರೂ ಬೆಳೆಯಿರಿ ಮತ್ತು ಬೆಳೆಸೋಣ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.